ಡಯಾಲಿಸಿಸ್ ರೋಗಿಗಳ ಗೋಳು ಕೇಳೋರ್ಯಾರು? ಟ್ರೀಟ್ಮೆಂಟ್ಗಾಗಿ ನಿತ್ಯ ರೋಗಿಗಳ ಪರದಾಟ. ಎಸ್, ತಿಪಟೂರು ಅಂದ್ರೆ ಥಟ್ ಅಂತ ನೆನಪಾಗೋದು ಕೊಬ್ಬರಿ. ಹೌದು, ಹೇಳಿ ಕೇಳಿ ಕೊಬ್ಬರಿಗೆ ಫುಲ್ ಫೇಮಸ್ ಆಗಿರೋ ತಾಲೂಕು ಇದು. ಪ್ರತ್ಯೇಕ ಜಿಲ್ಲೆಯ ಕೂಗು ಕೂಡ ಕೇಳಿ ಬಂದಿದೆ. ಆದರೆ ತಿಪಟೂರಿನ ಸಾರ್ವಜನಿಕ ಆಸ್ಪತ್ರೆಯ ಸ್ಥಿತಿ ಡೋಲಾಯಮಾನವಾಗಿದೆ ಅಂದ್ರೆ ತಪ್ಪಾಗಲಾರದು. ಕಳೆದ ಬಾರಿ ತಿಪಟೂರು ಕ್ಷೇತ್ರದ ಶಾಸಕ ಬಿಸಿ ನಾಗೇಶ್ ಅವರೇ ಸಚಿವರಾಗಿದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಬಾಕಿ ಉಳಿದಿವೆ. ಹೇಳಿಕೊಳ್ಳಲು ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಆದರೆ ಅಲ್ಲಿಗೆ ಬರುವ ರೋಗಿಗಳ ಗೋಳು ಯಾರಿಗೂ ಬೇಡ. ವೈದ್ಯರು ಟ್ರೀಟ್ಮೆಂಟ್ ಏನೋ ಕೊಡ್ತಾರೆ, ಆದರೆ ಟ್ರೀಟ್ಮೆಂಟ್ಗೆ ಬೇಕಾದ ವ್ಯವಸ್ಥೆಯೇ ಇಲ್ಲವೆಂದ್ರೆ ಅಲ್ಲಿನ ಶಾಸಕರು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ನಿತ್ಯ 10 ಮಂದಿ ಡಯಾಲಿಸಿಸ್ ಪೇಷಂಟ್ಗಳು ಬರ್ತಾರೆ. ಡಯಾಲಿಸಿಸ್ ಪೇಷಂಟ್ಗಳು ಕನಿಷ್ಠ ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಅನ್ನ ಮಾಡಿಸಿಕೊಳ್ಬೇಕಾಗುತ್ತೆ. ಆದರೆ ಡಯಾಲಿಸಿಸ್ ಪೇಷಂಟ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಇಲ್ಲಿನ ರೋಗಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಡಯಾಲಿಸಿಸ್ ಪಾಸಿಟಿವ್ ಪೇಷಂಟ್ಗಳಿಗೆ ತಿಪಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗಲ್ಲ ಅಂತ ಅವರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ಹೋಗಿ ಅಂತ ಇಲ್ಲಿನ ವೈದ್ಯರು ಹೇಳ್ತಾ ಇದ್ದಾರಂತೆ. ಇಲ್ಲಿ ಕೇವಲ ಡಯಾಬಿಟಿಸ್ ನೆಗೆಟಿವ್ ಪೇಷಂಟ್ಗೆ ಮಾತ್ರ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತಂತೆ. ಇದರಿಂದ ನಾವು ವಾರಕ್ಕೆ 3 ದಿನ ತುಮಕೂರಿಗೆ ಹೋಗಲು ಸಾಧ್ಯವಾಗಲ್ಲ. ಡಯಾಲಿಸಿಸ್ ಪಾಸಿಟಿವ್ ಪೇಷಂಟ್ಗೆ ಇಲ್ಲೇ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಿಕೊಡಿ ಎಂಬ ಆಗ್ರಹ ಕೂಡ ಕೇಳಿ ಬಂದಿದೆ. ಏನ್ ಪ್ರಾಬ್ಲಮ್ ಸರ್? ನಾವು ಡಯಾಲಿಸಿಸ್ ಪೇಷಂಟ್ 4 ವರ್ಷದಿಂದ ಮಾಡಿಸ್ತಿದ್ದು. ಹಂಗಾಗಿ ಅದೇನ ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಪಾಸಿಟಿವ್ ಅಂತ ಬಂತು. ಈಗ 3 ತಿಂಗಳಿಂದ ಅದು ಪಾಸಿಟಿವ್ ಬಂದ್ರೆ ಇಲ್ಲಿ ಮಾಡಲ್ವಂತೆ, ಅಂದ್ರೆ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಮಾಡಲ್ವಂತೆ. ಜಿಲ್ಲಾ ಹಾಸ್ಪಿಟಲ್ ಸರಿ ಸರ್, ನಿಮ್ಗೆ ಎಷ್ಟು ದಿವಸದಿಂದ ಹುಷಾರಿಲ್ಲ? ಸರ್ 4 ವರ್ಷದಿಂದ ಹುಷಾರಿಲ್ಲ. 4 ವರ್ಷದಿಂದ 4 ವರ್ಷದಿಂದ ನಾನು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ. ಇಲ್ಲೇ ತೋರಿಸ್ತಿರೋದು? ಹಾ ಸರ್, ಇಲ್ಲೇ ತಿಪ್ಪೂರಲ್ಲಿ ತೋರಿಸ್ತಿದ್ದೆ. ವಾರಕ್ಕೆ 3 ಸಲ ಮಾಡಿಸ್ಬೇಕು. ಈ ಪಾಸಿಟಿವ್ ಬಂದಿರೋದ್ರಿಂದ ಇಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ. ನಾವು ಇಲ್ಲಿಂದ ತುಮಕೂರ್ಗೆ ಹೋಗ್ಬೇಕು ಜಿಲ್ಲಾ ಹಾಸ್ಪಿಟ್ಲಿಗೆ. ಹಂಗಾಗಿ ತೊಂದರೆ ಆಗಿದೆ. ಡೈಲಿ ಅಪ್ ಅಂಡ್ ಡೌನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ನಾವು ಕೆಲ್ಸನೂ ಮಾಡಕ್ ಆಗಲ್ಲ, ಏನು ಕೆಲಸ ಮಾಡಕ್ ಆಗಲ್ಲ. ವಾರಕ್ಕೆ 3 ದಿವಸ ಅಲ್ಲೇ ಇರ್ತೀವಿ. 3 ದಿವಸ ಏನ್ ಮಾಡಕ್ ಆಗುತ್ತೆ? ವೈಟ್ ಏನು ಎತ್ತಂಗಿಲ್ಲ, ನಾವು ವೈಟ್ ಏನು ಕೆಲಸನೇ ಮಾಡಂಗಿಲ್ಲ. ನಾವು ಹೋಗಿ ಬರಕ್ ಬಸ್ ಚಾರ್ಜ್ ಸಹ ನಮ್ಮ ಹತ್ರ ಇಲ್ಲ. ಹಂಗಾಗಿ ಬಹಳ ತೊಂದರೆ ಆಗಿದೆ. ನಮ್ ಬೇಡಿಕೆ ಅಷ್ಟೇ, ನಮ್ಗೆ ತುಮಕೂರ್ಗೆ ಹೋಗಿ ಬರೋಕ್ಕಾಗಲ್ಲ. ತಿಪ್ಪೂರಲ್ಲೇ ತಾಲೂಕ್ ಹಾಸ್ಪಿಟಲ್ ಏನಾರ ಒಂದು ವ್ಯವಸ್ಥೆ ಮಾಡಿ. ಪಾಸಿಟಿವ್ ಮಿಷನ್ ಒಂದು ಕೊಠಡಿ ಕಟ್ಟಿಸ್ಕೊಡಿ. ನೆಗೆಟಿವ್ ಆದ್ರೆ ಇಲ್ಲೇ ಮಾಡ್ತಾರೆ, ಪಾಸಿಟಿವ್ ಆದ್ರೆ ಮಾಡಲ್ಲ. ಪಾಸಿಟಿವ್ ಆದ್ರೆ ಮಾಡಲ್ಲ. ಡಾಕ್ಟರ್ ಏನ್ ಹೇಳ್ತಾರೆ ಇದಕ್ಕೆ? ಸರ್, ಅದು ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ಟ್ರೀಟ್ಮೆಂಟ್ ತಗೊಂಡಿದ್ದೆ, ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಆಲ್ರೆಡಿ. ಅಂದ್ರೆ ಚೆಕಪ್ಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿಗೆ ಬರುವವರು ಬಡ ರೋಗಿಗಳು. ಅವರು ಒಮ್ಮೆ ತುಮಕೂರಿಗೆ ಹೋಗಿ ಬರಲು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಅಷ್ಟು ಹಣವನ್ನ ಖರ್ಚು ಮಾಡಲು ಸಾಧ್ಯವಾಗಲ್ಲ. ಅಲ್ಲದೆ ವಾರಕ್ಕೆ 3 ಬಾರಿ ನಾವು ತುಮಕೂರು ಜಿಲ್ಲಾಸ್ಪತ್ರೆಗೆ ಹೋಗಿ ಬರಲು ಕಷ್ಟ ಆಗುತ್ತೆ. ಜೊತೆಗೆ ಡಯಾಲಿಸಿಸ್ ಕಂಪ್ಲೀಟ್ ಚೆಕಪ್ ಮಾಡಿಸಬೇಕು ಅಂದ್ರೆ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಲು ಕನಿಷ್ಠ 3 ರಿಂದ 4 ಸಾವಿರ ರೂಪಾಯಿ ಬೇಕು. ನಾವು ಬಡವರು ಎಲ್ಲಿಂದ ತರೋದು ಅಷ್ಟೊಂದು ಹಣವನ್ನ? ಹಾಗಾಗಿ ಕೂಡಲೇ ಡಯಾಲಿಸಿಸ್ ಪಾಸಿಟಿವ್ ಪೇಷಂಟ್ಗೆ ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಕೊಡಿಸುವ ವ್ಯವಸ್ಥೆಯನ್ನ ಮಾಡಿಕೊಡಬೇಕು ಅಂತ ತಿಪಟೂರು ತಾಲೂಕಿನ ರೋಗಿಗಳ ಆಗ್ರಹವಾಗಿದೆ. ಡಯಾಲಿಸಿಸ್ ಪೇಷಂಟ್ ಒಂದು 3 ತಿಂಗಳಿಂದ ನಾವು ತುಮಕೂರಿಗೆ ಹೋಗಿ ಬರ್ತಾ ಇದ್ದೀವಿ ಸರ್. ಪಾಸಿಟಿವ್ ಪೇಷಂಟ್ ನಾವು ಇಲ್ಲಿ ತಿಪ್ಪೂರಲ್ಲಿ ನಮಗೆ ಡಯಾಲಿಸಿಸ್ ಸರಿಯಾಗಿ ಮಾಡ್ತಾ ಇಲ್ಲ. ಅಂದ್ರೆ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅಲೋ ಕೊಡ್ತಾ ಇಲ್ಲ ಸರ್. ಯಾಕಂದ್ರೆ ಬೇರೆ ಪೇಷಂಟ್ಗಳಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮಗೆ ತುಮಕೂರು ಜಿಲ್ಲಾಸ್ಪತ್ರೆ ಕಳಿಸ್ತಾ ಇದ್ದಾರೆ. ದಯವಿಟ್ಟು ನಮಗೆ ಇಲ್ಲಿ ಪಾಸಿಟಿವ್ ಮಿಷನ್ ಒಂದು ಮಾಡ್ಕೊಡಿ ಅಂತ ಹೇಳಿ ನಿಮ್ಮ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಮತ್ತೆ ನಾವು MLA ಸಾಹೇಬ್ರು ಕೇಳ್ಕೊಂಡು ಇಲ್ಲಿ ಒಂದು 2 ತಿಂಗಳಿಂದ ಕೇಳ್ಕೊಂಡು ಅವರು ಮಾಡ್ಕೊಡ್ತೀವಿ ಅಂತಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನಮಗೆ ಇಲ್ಲಿ ಪಾಸಿಟಿವ್ ಮಿಷನ್ ಮಾಡಿಕೊಟ್ರೆ ನಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ, ಮತ್ತು ಇನ್ನೊಂದು ಪ್ರಾಣಹಾನಿಯೂ ಆಗಲ್ಲ. ಯಾಕಂದ್ರೆ ಮೊನ್ನೆ ಒಬ್ಬರು ಪೇಷಂಟ್ ಇದೇ ಥರ ಬಂದು ತುಮಕೂರಿಂದ ಬರಬೇಕಾದ್ರೆ ಒಬ್ಬರು ಪೇಷಂಟ್ ಎಕ್ಸ್ಪೈರ್ಡ್ ಆಗ್ಯಾರೆ. ಹಾಗಾಗಿ ದಯವಿಟ್ಟು ನಮ್ಗೊಂದು ಇಲ್ಲೊಂದು ಮಿಷಿನ್ ನಮಗೆ ಪಾಸಿಟಿವ್ ಮಿಷಿನ್ ಕೊಠಡಿ ಒಂದು ಮಾಡಿಕೊಟ್ರೆ ಯಾವುದೇ ಥರ ತೊಂದರೆನೂ ಆಗಲ್ಲ, ನಾವು ಚೆನ್ನಾಗಿರ್ತೀವಿ, ನಮ್ಮ ಕುಟುಂಬದವರು ಚೆನ್ನಾಗಿರ್ತಾರೆ. ದಯವಿಟ್ಟು ಆ ಥರ ಒಂದು ಮಾಡಿಕೊಡಿ ಸರ್. ನಿಮ್ಮೂರು? ನಮ್ಮೂರು ತಿಪ್ಪೂರೇ ಸರ್, ಇಲ್ಲೇ ನಗರವಾಸಿನೇ ನಾವು. ಇನ್ನು ಎಷ್ಟು ಜನ ಪೇಷಂಟ್ ಇದ್ದಾರೆ? 8 ಜನ ಪೇಷಂಟ್ ಇದ್ದಾರೆ ಸರ್. ಇಲ್ಲಿ ನಮ್ಮ ಒಬ್ಬರ ಕಡೆಯಿಂದ 8 ಜನ ಪೇಷಂಟ್ ಆಗ್ಯಾರೆ. ಅವರೆಲ್ಲರೂ ತುಮಕೂರಿಗೆ ಹೋಗಿ ಬರ್ತಾ ಇದೀವಿ. ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಕೇಳ್ಕೊಳ್ಳೋದು ಇಷ್ಟೇ, ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್. ನಮಗೆ ಪಾಸಿಟಿವ್ ಕೊಠಡಿ ಒಂದು ಮಾಡ್ಕೊಡಿ ಅಂತಾನೆ ಕೇಳ್ಕೊತಾ ಇದೀವಿ. ಬೇರೆ ನಾವು ಯಾರನ್ನೂ ದ್ವೇಷಿಸ್ತಾ ಇಲ್ಲ, ದೋಷಿಸ್ತಾ ಇಲ್ಲ.
ಮತ್ತೆ ನಮಗೆ ಇಲ್ಲಿ ಸಿಬ್ಬಂದಿ ವರ್ಗನೂ ಚೆನ್ನಾಗಿ ನೋಡ್ತಾ ಇದ್ದಾರೆ, ಅಲ್ಲೂ ತುಮಕೂರಲ್ಲೂ ಸಹ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಮಗೆ ಓಡಾಡಕ್ಕೆ ತುಂಬ ತೊಂದರೆ ಆಗ್ತದೆ, ಜರ್ನಿ ಮಾಡೋಕೆ ಆಗ್ತಾ ಇಲ್ಲ, ಹುಷಾರಿಲ್ಲಂಗಾಗುತ್ತೆ, ಮತ್ತು ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಮಗೆ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟು ನಮ್ಗೆ ದಯವಿಟ್ಟು ನಮಗೆ ಪಾಸಿಟಿವ್ ಮಿಷನ್ ಮಾಡಿಕೊಡಿ ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ. ತಿಪಟೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ನಗರವಾಗಿದ್ದು, ತಾಲೂಕಿನ ಡಯಾಲಿಸಿಸ್ ರೋಗಿಗಳ ಆರೋಗ್ಯದ ದೃಷ್ಟಿಯಿಂದ ಜನಪ್ರತಿನಿಧಿಗಳು, ಅಧಿಕಾರಿಗಳು ತಾಲೂಕು ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಪಾಸಿಟಿವ್ ಪೇಷಂಟ್ಗಳ ಟ್ರೀಟ್ಮೆಂಟ್ಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಟ್ಟು ರೋಗಿಗಳ ಜೀವವನ್ನ ಉಳಿಸಬೇಕಿದೆ. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.